ವೀಕ್ಷಕರೇ ನಮಸ್ಕಾರ. ನರೇಂದ್ರ ಮೋದಿ ಅವರು ಭಾರತದ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡು 11 ವರ್ಷಗಳೇ ಕಳೆದೋದ್ರೂ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಲ್ಲ. ಇದು ಮಾಧ್ಯಮ ಮತ್ತು ರಾಜಕೀಯ ವಲಯದಲ್ಲಿ ನಿರಂತರ ಚರ್ಚೆಗೆ ಗ್ರಾಸವಾಗಿದೆ. ಪ್ರಜಾಪ್ರಭುತ್ವದ ಮುಖ್ಯ ಆಧಾರ ಸ್ತಂಭಗಳಲ್ಲಿ ಒಂದಾದ ಮಾಧ್ಯಮದೊಂದಿಗೆ ನಾಯಕರು ನೇರ ಸಂವಹನ ನಡೆಸದಿರುವುದು ಭಾರತದ ಪತ್ರಿಕಾ ಸ್ವತಂತ್ರ ಮತ್ತು ಪಾರದರ್ಶಕತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಹುಟ್ಟಾಕ್ತದೆ. ವಿಶ್ವ ಪತ್ರಿಕಾ ಸ್ವತಂತ್ರ ಸೂಚ್ಯಂಕದಲ್ಲಿ ಭಾರತದ ಶ್ರೇಯಾಂಕ ಕುಸಿಯುತ್ತಿರುವ ಮತ್ತು ದನಿ ಎತ್ತಿದ ಪತ್ರಕರ್ತರಿಗೆ ಕಿರುಕುಳ ನೀಡುತ್ತಿರುವ ಈ ಸಂದರ್ಭದಲ್ಲಿ ಪ್ರಧಾನಿಯವರ ಈ ನಡೆ ಹೆಚ್ಚು ಟೀಕೆಗೆ ಒಳಗಾಗಿದೆ. 2025ರ ವಿಶ್ವ ಪತ್ರಿಕಾ ಸ್ವತಂತ್ರ ಸೂಚ್ಯಂಕದಲ್ಲಿ 180 ರಾಷ್ಟ್ರಗಳ ಪೈಕಿ 151ನೇ ಸ್ಥಾನದಲ್ಲಿ ಭಾರತದ ಹೆಸರಿದೆ. 159ನೇ ಸ್ಥಾನದಿಂದ 151ಕ್ಕೆ ಏರಿಕೆಯಾದರೂ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ಎಂದು ಬಣ್ಣಿಸಿಕೊಳ್ಳುವ ನಮಗೆ ಇತ್ತೀಚಿನ ವರ್ಷಗಳ ಅಂಕಿಅಂಶಗಳು ಒಳ್ಳೆಯ ಸೂಚನೆಯನ್ನಂತೂ ನೀಡಿಲ್ಲ. 151ನೇ ಸ್ಥಾನದಲ್ಲಿರುವ ಭಾರತವು ಕಳೆದ 10 ವರ್ಷಗಳಿಂದ ಭಾರಿ ಕುಸಿತ ಕಾಣುತ್ತಲೇ ಇದ್ದದನ್ನು ನಾವಿಲ್ಲಿ ಗಮನಿಸಬಹುದು. 2019ರಲ್ಲಿ 140ನೇ ಸ್ಥಾನದಲ್ಲಿದ್ದ ಭಾರತ 2020 ಮತ್ತು 21ರಲ್ಲಿ 142ನೇ ಸ್ಥಾನಕ್ಕೆ ಕುಸಿಯಿತು. ಇನ್ನು 2022ರಲ್ಲಿ 150ಕ್ಕೂ, ಇನ್ನು 2023ರಲ್ಲಿ 161ನೇ ಸ್ಥಾನಕ್ಕೆ ಇಳಿಕೆಯಾಗಿತ್ತು. ತಮ್ಮ ಅಂತಾರಾಷ್ಟ್ರೀಯ ಸ್ನೇಹಿತರಾದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹಾಗೂ ಎಲನ್ ಮಸ್ಕ್ ಅವರ ಆಪ್ತ ಲೆಕ್ಸ್ ಫಿಡ್ಮನ್ ಅವರೊಂದಿಗೆ ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಪಾಡ್ಕಾಸ್ಟ್ ಒಂದರಲ್ಲಿ ಭಾಗವಹಿಸಿದ್ದು ನಿಮಗೆಲ್ಲರಿಗೂ ನೆನಪಿರಬಹುದು. ವಿಜ್ಞಾನ, ತಂತ್ರಜ್ಞಾನ ಮತ್ತು ಭೂ ರಾಜಕೀಯ ವಿಷಯಗಳ ಬಗ್ಗೆ ಪಾಡ್ಕಾಸ್ಟ್ ನಡೆಸುವ ಫಿಡ್ಮನ್ ಅಮೆರಿಕದಲ್ಲಿ ಬಲಪಂಥೀಯರ ನೆಚ್ಚಿನ ವ್ಯಕ್ತಿ ಎಂದು ಗುರುತಿಸಿಕೊಂಡಿದ್ದಾರೆ. ಫಿಡ್ಮನ್ ಅವರು ಭಾರತದ ಕುರಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಸಂಬಂಧ ಅಥವಾ ಅವರದ್ದೇ ವಿಷಯವಾದ ಭೂ ರಾಜಕೀಯ ಕುರಿತು ಕೇಳಬಹುದಾದ 10 ಜಟಿಲ ಪ್ರಶ್ನೆಗಳಿದ್ದರೂ ಅವುಗಳನ್ನೆಲ್ಲ ಬದಿಗೊತ್ತಿ ತೀರಾ ಸಾಮಾನ್ಯ ಕೆಲ ಸೌಮ್ಯ ಪ್ರಶ್ನೆಗಳನ್ನ ಕೇಳಿ ಸಂದರ್ಶನ ಮುಗಿಸಿದರು. ಅದನ್ನು ಸ್ವತಃ ಮೋದಿಯವರೇ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದು ಇನ್ನು ಪ್ರಜ್ಞಾವಂತರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಇದು ಪ್ರಧಾನಿಗೆ ಸಂದರ್ಶನ ನೀಡಲು ಸೂಕ್ತವಾದ ವೇದಿಕೆ ಎಂಬ ವ್ಯಂಗ್ಯ ಮಾಡಲಾಯಿತು. ನಮ್ಮ ಹೆಮ್ಮೆಯ ಪ್ರಧಾನಿಯವರು ಕಠಿಣ ಪ್ರಶ್ನೆಗಳಿಂದ ದೂರವಿರುವ ಮಾದರಿಯನ್ನು ಈ ಸಂದರ್ಶನ ಮತ್ತಷ್ಟು ಸ್ಪಷ್ಟಪಡಿಸಿದೆ ಎಂದು ಹಲವಾರು ಜನ ಅಭಿಪ್ರಾಯಪಟ್ಟರು. ತಮ್ಮ ನರೇಟಿವ್ಗಳ ಕುರಿತು ಕೇಳಲ್ಪಡುವ ಪ್ರಶ್ನೆಗಳಿಂದ ಬಚಾವಾಗಲೆಂದೇ ಪ್ರಧಾನಿ ಮೋದಿ ಅವರು ಪತ್ರಿಕಾಗೋಷ್ಠಿಗಳಿಂದ ದೂರವಿದ್ದಾರೆಂದು ಹೇಳಲಾಗ್ತಿದೆ. ಇನ್ನು ಟ್ವಿಟರ್, ಫೇಸ್ಬುಕ್ನಂತಹ ವೇದಿಕೆಗಳಲ್ಲಿ ತಮ್ಮ ಸಂದೇಶಗಳನ್ನ ನೇರವಾಗಿ ಹಂಚಿಕೊಳ್ತಾರೆ. ಆಯ್ದ ಮಾಧ್ಯಮ ವ್ಯಕ್ತಿಗಳು, ಸೆಲೆಬ್ರಿಟಿಗಳು ಅಥವಾ ಪ್ರಭಾವಿಗಳೊಂದಿಗೆ ಕೆಲ ಸಂದರ್ಶನಗಳನ್ನ ನೀಡ್ತಾರೆ. ಈ ಸಂದರ್ಶನಗಳು ಸಾಮಾನ್ಯವಾಗಿ ಸೌಹಾರ್ದಯುತ ವಾತಾವರಣದಲ್ಲಿ ನಡೆಯುತ್ತವೆ. ಅಲ್ಲಿ ಕಠಿಣ ಪ್ರಶ್ನೆಗಳಿಗೆ ಅವಕಾಶವಿರುವುದಿಲ್ಲ. ಸಾರ್ವಜನಿಕ ಸಭೆಗಳು ಮತ್ತು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸಿದ್ಧಪಡಿಸಿದ ಭಾಷಣಗಳನ್ನ ಮಾತ್ರ ನಿರೂಪಿಸಿ ಚಪ್ಪಾಳೆ ಗಿಟ್ಟಿಸಿಕೊಳ್ತಾರೆ. ಆದರೆ ಆ ಸಿದ್ಧ ಪ್ರತಿಯ ಸುತ್ತಲೂ ಅದರಾಚೆಗೂ ಸೃಷ್ಟಿಯಾಗುವ ಪ್ರಶ್ನೆಗಳಿಗೆ ಮೌನವಷ್ಟೇ ಅವರ ಉತ್ತರ. ಇನ್ನು ಮನ್ ಕಿ ಬಾತ್ ಕುರಿತು ನಿಮಗೆಲ್ಲರಿಗೂ ತಿಳಿದೇ ಇದೆ. 2024ರ ಲೋಕಸಭೆ ಚುನಾವಣೆಗೂ ಮುನ್ನ ಪ್ರಧಾನಿ ಮೋದಿ ಅವರ ಅಣುಕು ಸಂದರ್ಶನವೊಂದನ್ನು ದಿ ವೈರ್ ಯೂಟ್ಯೂಬ್ ಚಾನಲ್ ನಡೆಸಿದ್ದು ನಿಮ್ಮೆಲ್ಲರಿಗೂ ನೆನಪಿರಬಹುದು. ಖ್ಯಾತ ಮಿಮಿಕ್ರಿ ಕಲಾವಿದ ಶ್ಯಾಮ್ ರಂಗೀಲಾ ಅವರು ಮೋದಿ ಅವರನ್ನ ಇಮಿಟೇಟ್ ಮಾಡುವುದರಲ್ಲಿ ನಿಷ್ಣಾತರು. ಮೋದಿ ಅವರ ತದ್ರೂಪವಾಗಿಸಿ ರಂಗೀಲಾ ಅವರನ್ನ ಕೂರಿಸಿ ನಡೆಸಲಾಗಿದ್ದ ಸಂದರ್ಶನ ಭಾರಿ ಗಮನ ಸೆಳೆದಿತ್ತು. ಶ್ಯಾಮ್ ಅವರ ಅದ್ಭುತ ಅನುಕರಣೆ ಹಾಸ್ಯವನ್ನ ಹೊಮ್ಮಿಸುವುದರ ಜೊತೆಗೆ ಮೋದಿ ಅವರಿಗಿರುವ ಮಾಧ್ಯಮ ಭೀತಿಯನ್ನ ಬಯಲಿಗೆಳೆಯಲಾಗಿತ್ತು. 2 ಅವಧಿಗೆ ಪ್ರಧಾನಿಯಾಗಿದ್ದ ಖ್ಯಾತ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ ಅವರನ್ನ ಆಕಸ್ಮಿಕ ಪ್ರಧಾನಿ ಎಂದು ಹೀಗೆಳೆದು ಜರಿದು ಬಿಸಾಕಿದ ವ್ಯವಸ್ಥೆ ನಮ್ಮ ಮುಂದೆಯೇ ಇದೆ. ಆದರೆ ಸಿಂಗ್ ಅವರ ಪತ್ರಿಕಾ ಸಂವಾದಗಳನ್ನ ಅವರ ಟೀಕಾಕಾರರು ಅಲ್ಲಗಳೆಯಲಾರರು. ನಾನು ಮೌನಿ ಪ್ರಧಾನಿ ಎಂದು ಜನರು ಹೇಳ್ತಾರೆ, ಆದರೆ ಕೆಲಸಗಳು ತಾವಾಗಿಯೇ ಮಾತನಾಡ್ತವೆ ಎಂದು ನಾನು ಭಾವಿಸ್ತೇನೆ. ನಾನು ಖಂಡಿತವಾಗಿಯೂ ಪತ್ರಿಕಾಗೋಷ್ಠಿಗೆ ಹೆದರುತ್ತಿದ್ದ ಪ್ರಧಾನಿಯಾಗಿರಲಿಲ್ಲ ಎಂದು ಹೇಳಲು ಬಯಸುತ್ತೇನೆ. ನಾನು ಕಾಲಕಾಲಕ್ಕೆ ಮಾಧ್ಯಮಗಳನ್ನ ಎದುರಾಗ್ತಿದ್ದೆ. ನಾನು ಯಾವುದೇ ವಿದೇಶ ಪ್ರವಾಸ ಕೈಗೊಂಡಾಗಲೂ ವಿಮಾನದಲ್ಲಿ ಅಥವಾ ವಿಮಾನದ ಇಳಿದ ತಕ್ಷಣ ಪತ್ರಿಕಾಗೋಷ್ಠಿ ನಡೆಸುತ್ತಿದ್ದೆ ಎಂದು ಮನಮೋಹನ್ ಸಿಂಗ್ ಅವರು 2018ರಲ್ಲಿ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದರು. ಪ್ರಧಾನಿಯಾಗಿ 10 ವರ್ಷ ಆಡಳಿತ ನಡೆಸಿದ ಸಿಂಗ್ ಅವರು 2014ರ ಜನವರಿ 3ರಂದು ಕೊನೆಯ ಪತ್ರಿಕಾಗೋಷ್ಠಿ ನಡೆಸಿದರು. ನೂರಾರು ಪತ್ರಕರ್ತರಿಂದ ಪ್ರಶ್ನೆಗಳನ್ನ ಎದುರಿಸಿದ್ರು. ಆ ಪ್ರಶ್ನೆಗಳು ಪೂರ್ವ ನಿರ್ಧರಿತವಾಗಿರಲಿಲ್ಲ. ತಮ್ಮ ಅಧಿಕಾರಾವಧಿಯಲ್ಲಿ 117 ಪತ್ರಿಕಾಗೋಷ್ಠಿಗಳನ್ನು ನಡೆಸಿದ ಹೆಗ್ಗಳಿಕೆ ಮನಮೋಹನ್ ಸಿಂಗ್ ಅವರಿಗೆ ಸಲ್ತದೆ. ಪತ್ರಿಕಾಗೋಷ್ಠಿಗಳು ಮೋದಿಯವರ ಸೆಲೆಕ್ಟಿವ್ ಸಂದರ್ಶನಗಳಿಗಿಂತ ಸಂಪೂರ್ಣವಾಗಿ ವಿಭಿನ್ನವಾಗಿರುವುದು ನಿಶ್ಚಿತ. ಅವು ಆರ್ಥಿಕತೆ, ಧಾರ್ಮಿಕ ಉದ್ವಿಗ್ನತೆಗಳು ಅಥವಾ ಸರ್ಕಾರದ ತಪ್ಪು ಹೆಜ್ಜೆಗಳಂತಹ ಕ್ಲಿಷ್ಟಕರ ವಿಷಯಗಳ ಕುರಿತು ಕಠಿಣ ಹಾಗೂ ಪೂರ್ವ ಸಿದ್ಧತೆಯಿಲ್ಲದ ಪ್ರಶ್ನೆಗಳನ್ನ ಒಳಗೊಂಡಿರ್ತವೆ.
ನೇರ ಪ್ರಸಾರವಾಗುವ ಇಂತಹ ಪತ್ರಿಕಾಗೋಷ್ಠಿಗಳಲ್ಲಿ ಮಾಹಿತಿಗಳನ್ನ ಫಿಲ್ಟರ್ ಮಾಡುವುದು ಅಥವಾ ನಿಯಂತ್ರಿಸುವುದು ಬಹಳ ಕಷ್ಟ. ಈ ಅಪಾಯವನ್ನ ತನಗಿಷ್ಟವಿಲ್ಲದಿದ್ರೂ ನಾಯಕ ಎದುರಿಸಲೇಬೇಕು. ಇವೇ ಮೊದಲಾದವು ಅವರಿಗೆ ಅಹಿತಕರ ಕಷ್ಟಗಳನ್ನ ಸೃಷ್ಟಿಸಬಹುದು. ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿಯಾಗುವ ಮೊದಲು ಅವರು ಮಾಧ್ಯಮ ಸ್ನೇಹಿ ರಾಜಕಾರಣಿಯಾಗಿ ಗುರುತಿಸಿಕೊಂಡಿದ್ದರು. 2002ರ ಗುಜರಾತ್ ಗಲಭೆಯ ನಂತರ ಅವರ ಮಾಧ್ಯಮ ಸಂಬಂಧದಲ್ಲಿ ದೊಡ್ಡ ಬದಲಾವಣೆಯಾಯಿತು. ಗಲಭೆಯ ನಂತರ ಅವರ ವಿರುದ್ಧ ಭಾರಿ ಟೀಕೆಗಳು ವ್ಯಕ್ತವಾದವು. ಮಾನವ ಹಕ್ಕುಗಳ ಕಾರ್ಯಕರ್ತರಿಗೆ, ಭಿನ್ನಾಭಿಪ್ರಾಯದ ಧ್ವನಿಗಳಿಗೆ ಇಂಗ್ಲಿಷ್ ಮಾಧ್ಯಮಗಳು ವೇದಿಕೆ ಕಲ್ಪಿಸಿದ್ದು ಮೋದಿ ಅವರಿಗೆ ಅಸಮಾಧಾನ ತಂದಿತ್ತು. ಅಲ್ಲಿಂದ ಮಾಧ್ಯಮಗಳ ಬಗ್ಗೆ ಅವರ ಅಸಹನೆ ಹೆಚ್ಚಾಯಿತು ಎನ್ನಲಾಗ್ತಿದೆ. ಭಾರತದ ಪ್ರಧಾನಮಂತ್ರಿಗಳು ವಿದೇಶ ಪ್ರವಾಸಗಳಿಂದ ಹಿಂತಿರುಗಿದ ನಂತರ ಪತ್ರಿಕಾಗೋಷ್ಠಿ ನಡೆಸಿ ಮಾಧ್ಯಮಗಳ ಪ್ರಶ್ನೆಗಳಿಗೆ ಉತ್ತರಿಸುವ ಸಂಪ್ರದಾಯವನ್ನು ಹೊಂದಿದ್ರು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಈ ಸಂಪ್ರದಾಯವನ್ನು ಕೈಬಿಟ್ಟರು. 2019ರಲ್ಲಿ ಅವರು ಭಾಗವಹಿಸಿದ ಏಕೈಕ ಪತ್ರಿಕಾಗೋಷ್ಠಿಯಲ್ಲಿ ಅವರು ಕೇವಲ ಉಪಸ್ಥಿತರಿದ್ದು ಗೃಹ ಸಚಿವ ಅಮಿತ್ ಶಾ ಅವರೇ ಮಾತನಾಡಿದರು. ಯಾವುದೇ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲಿಲ್ಲವಷ್ಟೇ. ಹೀಗಾಗಿ ನಿಜವಾದ ಪತ್ರಿಕಾಗೋಷ್ಠಿ ನಡೆಸದ ಏಕೈಕ ಭಾರತೀಯ ಪ್ರಧಾನಿ ನರೇಂದ್ರ ಮೋದಿ ಆಗಿದ್ದಾರೆ ಎನ್ನುವುದು ಬಹುತೇಕ ದೇಶವಾಸಿಗಳ ಮಾತು. ನೋಟ್ ಬ್ಯಾನ್ ಮಾಡಿದ ನಂತರ ದೇಶ ಎದುರಿಸಿದ ಆರ್ಥಿಕ ಬಿಕ್ಕಟ್ಟಿನ ವೇಳೆ, ಕೋವಿಡ್ ಲಾಕ್ಡೌನ್ ಬಳಿಕ, ಕಾರ್ಮಿಕರ ಬದುಕು ನಿತ್ರಾಣವಾದ ಬಗ್ಗೆ, ಪುಲ್ವಾಮಾ, ಪೆಹಲ್ಗಾಮ್ನಲ್ಲಾದ ಭಯೋತ್ಪಾದನಾ ದಾಳಿಗಳ ಸಂದರ್ಭದಲ್ಲಾದರೂ ಮೋದಿ ಮಾಧ್ಯಮಗಳ ಮುಂದೆ ಬರುತ್ತಾರೆಂದು ನಿರೀಕ್ಷಿಸಿದ್ದು ಹುಸಿಯಾಯಿತು. ಮೌನಿ ಬಾಬಾ ಎಂದು ಮೂದಲಿಕೆ ಎದುರಿಸಿದ ಮನಮೋಹನ್ ಸಿಂಗ್ ಅವರ ದಾಖಲೆಯನ್ನ ಮಾತಿನ ಮೋಡಿಗಾರ ಮೋದಿ ಮುರಿಯುವಂತೆ ಕಾಣುತ್ತಿಲ್ಲ. 11 ವರ್ಷಗಳಲ್ಲಿ ಹಲವಾರು ಸಾಧನೆ ಮಾಡಿದ್ದೇನೆಂದು ಬಣ್ಣಿಸಿಕೊಳ್ಳುವ ಮೋದಿ ಅವರ ಪಟ್ಟಿಯಲ್ಲಿ ಪತ್ರಿಕಾಗೋಷ್ಠಿಗಳು ಇಲ್ಲವಾಗಿರುವುದು ಅಚ್ಚೇ ದಿನಗಳ ಸೂಚನೆಯಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.